6.5 ಲಕ್ಷದಿಂದ ಹಿಡ್ಕೊಂಡು 7.5 ಲಕ್ಷದಾಗ ಬರುವಂತ ಒಂದು ಮಹೇಂದ್ರ ಟ್ರ್ಯಾಕ್ಟರ್ನ ತಗೋಬೇಕು. ಬಟ್ ಯಾವ್ದಾ? ಮಹೀಂದ್ರ ಸರ್ಪಂಚ್ ಅಥವಾ SP ಪ್ಲಸ್ ಅನ್ನೋ ಮಾಡೆಲ್ಸ್ಗಳ 10 ರಿಂದ 12 ಮಾಡೆಲ್ಗಳು ಬರ್ತಾವು ದೋಸ್ತ. SP ಪ್ಲಸ್ದಾಗ 20 HP ದಿಂದ ಹಿಡ್ಕೊಂಡು 50 HP ಕ್ಯಾಟಗರಿಯಲ್ಲಿ ಮಾಡೆಲ್ಸ್ಗಳು ಬರ್ತಾವು. ಅದ್ರಾಗ ಬರುವಂತ 2 ಫೇಮಸ್ ಮಾಡೆಲ್ಗಳ ಬಗ್ಗೆ ಈ ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡೋಣ. ವಿಡಿಯೋನ ಎಂಡ್ ತನಕ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ ಅವು ಯಾವ 2 ಮಾಡೆಲ್ ಅಂತ. ಒಂದು ಟ್ರ್ಯಾಕ್ಟರ್ದಾಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಯಾವ್ದು ದೋಸ್ತ? ಎಸ್, ಅಫ್ಕೋರ್ಸ್ ನಿಂಗೆ ಗೊತ್ತಿದೆ, ಎಂಜಿನ್. ದೋಸ್ತ 39 HP ದಾಗ 3 ಸಿಲಿಂಡರ್ ಎಂಜಿನ 2200 RPM ದಾಗ ಬರ್ತೈತಿ. 135 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತಿದ್ದೆ. ಟಾರ್ಕ್ ಅಂದ್ರೆ ಗೊತ್ತಿದ್ದಲ್ಲ, ದಮ್ಮ. ಇನ್ನೊಂದು ಎಂಜಿನ 47 HP ದಾಗ ಬರ್ತೈತಿ. 4 ಸಿಲಿಂಡರ್ ಎಂಜಿನ 2000 RPM ದಾಗ ಬರ್ತೈತಿ. 192 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತೈತಿ. ದೋಸ್ತ ಈ 2 ಮಾಡೆಲ್ದಾಗ ನಿಮ್ಗೆ ಪವರ್ ಸ್ಟೇರಿಂಗ್ ಅಂತೂ ಸಿಗ್ತೈತಿ, ಆದ್ರೆ 2 ವೀಲ್ ಡ್ರೈವ್ ಸಿಗ್ತೈತಿ. ನಿಮ್ಗೆ ಏನು ಮಾಡಕ್ಕೆ ಬರಂಗಿಲ್ಲ. ಪಾರ್ಶಿಯಲಿ ಕಾನ್ಸ್ಟಂಟ್ ಮೆಷ್ ಅನ್ನೋ ಒಂದು ಟ್ರಾನ್ಸ್ಮಿಷನ್ ಸಿಸ್ಟಮ್ ಸಿಗ್ತೈತಿ. 8 ಫಾರ್ವರ್ಡ 2 ರಿವರ್ಸ್ ಗೇರ್ ಸಿಸ್ಟಮ್ ಸಿಗ್ತೈತಿ. ಸಿಂಗಲ್ ಮತ್ತು ನಿಮ್ಗೆ ಡ್ಯೂಯಲ್ ಕ್ಲಚ್ದ ಆಪ್ಷನ್ ಸಿಗ್ತೈತಿ. ಆಯಿಲ್ ಎಮರ್ಸಿಬಲ್ ಬ್ರೇಕ್. 1500 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ ದೋಸ್ತ 2 ಮಾಡೆಲ್ದಾಗ. ಈ ಮಾಡೆಲ್ದಾಗ 34 HP PTO ಸಿಗ್ತೈತಿ at 540 RPM. ಇದ್ರಾಗ ದೋಸ್ತ 41.8 HP at 540 ನಿಮ್ಗೆ PTO ಪವರ್ ಸಿಗ್ತೈತಿ. ಅಂದ್ರೆ ದೋಸ್ತ ಒಂದು ಪ್ರಾಬ್ಲಮ್ ಐತಿ, ಇವು 2 ಮಾಡೆಲ್ದಾಗ ಗ್ಯಾರಂಟಿ ಅಂತೂ ನಿಮ್ಗೆ ಏನು ಸಿಗಂಗಿಲ್ಲ. 6 ವರ್ಷದ ವಾರಂಟಿ ಮಾತ್ರ ಕಂಪ್ನಿದವರ ಕೊಡ್ತಾರು. ಅದನ್ನ ಯೂಸ್ ಮಾಡ್ಕೊಂಡು ನೀವೆಲ್ಲಿ ಏನು ಮಾಡ್ತೀರೋ ಅಂತ ಕಮೆಂಟ್ದಾಗ ಹೇಳೋರಿ. ಈ ವಿಡಿಯೋದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ದೋಸ್ತ, ದುಡ್ಡು ಎಷ್ಟು ಕೊಡಬೇಕು, ರೊಕ್ಕ ಎಷ್ಟು ಕೊಡಬೇಕು ಈ ಗಾಡಿಗಳನ್ನ ನಾವು ತಗೋಬೇಕೈತಂದ್ರೆ ದೋಸ್ತ 2 ಮಾಡೆಲ್ನ ಈ ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡಿದೆವು. ಒಂದ ಮಹೇಂದ್ರ ಕಡೆಯಿಂದ ಬರುವಂಥ 275 DI SP ಪ್ಲಸ್, ಇನ್ನೊಂದ ಮಹೇಂದ್ರ ಕಡೆಯಿಂದ ಬರುವಂಥ 575 DI SP ಪ್ಲಸ್ ಅನ್ನೋ ಮಾಡಲ್ಲ. ಈ ಮಾಡೆಲ್ ನೀವೇನಾದರೂ ತಗೋಬೇಕಾಯ್ತಂದ್ರೆ ನೀವು ಕೊಡಬೇಕಾಗ್ತೈತಿ 6,20,000ದಿಂದ ಹಿಡ್ಕೊಂಡು 6,50,000 ತನಕ ಈ ಥರದ ರೇಂಜ್ ಹೋಗುವಂಥ ಚಾನ್ಸಸ್ ಐತಿ. ಈ ಮಾಡೆಲ್ ನೀವೇನಾದರೂ ತಗೋಬೇಕೈತಂದ್ರೆ 7,30,000ದಿಂದ ಹಿಡ್ಕೊಂಡು 7,80,000 ತನಕ ಪೇ ಮಾಡಬೇಕಾಗ್ತೈತಿ. ಅಗೇನ್ ಈ ರೇಟ್ಗಳ ಡಿಪೆಂಡ್ ಆಗ್ತವು ನೀವೆಲ್ಲಿ ಬೈ ಮಾಡತ್ತೀರಿ, ನಿಮ್ಮ ಟ್ರ್ಯಾಕ್ಟರ್ ಡೀಲರ ನಿಮ್ಮ ಕಡೆಯಿಂದ ಎಷ್ಟು ತಗೊಳತ್ತಾರೋ ತಂದ. ಇವು 2 ಮಾಡೆಲ್ದ ನಿಮಗೆ ಹೆಂಗೆ ಅನಿಸ್ತು? ಒಂದು ಪಾಯಿಂಟ್ ಇನ್ನ ಮಿಸ್ ಆಗಿದ್ದು ದೋಸ್ತ, ಬಹಳಷ್ಟು ರೈತರಿಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಮೈಲೇಜ್ ಎಷ್ಟು ಕೊಡ್ತೈತಿ ಅನ್ನೋದ. ಇವ ಹೊಸ ಗಾಡಿಗಳ ಬಗ್ಗೆ ಯಾರಾಗ್ತಾನೋ ದೋಸ್ತ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಐತಿ. ಯಾರ ಹತ್ರ ಈ ಮಾಡೆಲ್ಗಳಿದಾವು, ಪ್ರತಿ ಗಂಟೆ ಕೆಲಸ ಮಾಡೋಕೆ ಎಷ್ಟು ಎಣ್ಣೆ ಸ್ವಾಹ ಮಾಡ್ತಾವು ಅನ್ನೋದನ್ನ ನೀವು ಕಮೆಂಟ್ದಾಗ ಹೇಳಿ. ನಿಮ್ಮ ಒಂದು ಕಮೆಂಟ ಮತ್ತೊಬ್ಬರು ರೈತಗೆ ಹೆಲ್ಪ್ ಮಾಡ್ಬೋದು, ಲಕ್ಷಗಟ್ಟಲೆ ರೊಕ್ಕ ಉಳ್ಸಾಕ. ಹೆಂಗಂತಿ ಒಂದು ಕಮೆಂಟ್ದ ಕಿಮ್ಮತ್ತು ಗೊತ್ತೈತಲ್ಲ ದೋಸ್ತ? ಸಬ್ಸ್ಕ್ರೈಬ್ ಮಾಡ್ಕೋ ದೋಸ್ತ, ಮಾಡ್ಕೊಂಡಿ ಅಂತ ಅನಿಸ್ತೈತಿ. ಹಂಗಿಲ್ಲೇನು ಮಾಡಿದ್ವಿ ಅಂದ್ರೆ ಇನ್ನೊಂದು ಕೆಲಸ ಮಾಡ್ಬೇಕು, ನೀವು ಲೈಕ್ ಕೂಡ ಮಾಡಿರಿ. ಸಿಗ್ತಾನೆ ಮತ್ತೊಂದು ವಿಡಿಯೋದಾಗ. ಟಾಟಾ, ಬಾಯ್ ಬಾಯ್.